ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಪರೋಕ್ಷವಾಗಿ ಸ್ನೇಹಿತಗೆ ಐ ಲವ್ ಯು ಎಂದ ನಮ್ರತಾ. ಲವ್ ಸ್ಟೋರಿ ಶುರುವಾಗಿದೆ. ಸ್ನೇಹಿತಗೆ ಪರೋಕ್ಷವಾಗಿ ನಮ್ರತಾ ಐ ಲವ್ ಯು ಎಂದಿದ್ದಾರೆ. ಸ್ಲೇಟ್ ಮೇಲೆ ಸ್ನೇಹಿತಗಾಗಿ ನಮ್ರತಾ ಐ ಲವ್ ಯು ಎಂದು ಬರೆದಿದ್ದಾರೆ. ಹಾಗಾದರೆ ಸ್ನೇಹಿತ ಮೇಲೆ ನಮ್ರತಾಗೆ ಪ್ರೀತಿ ಹುಟ್ಟಿದೆಯಾ? ನಮ್ರತಾ ಸ್ನೇಹಿತ್ ಹೊಸ ಲವ್ ಸ್ಟೋರಿ ಶುರುವಾಗಿದೆ. ಸ್ಲೇಟ್ ಮೇಲೆ ಐ ಲವ್ ಯು ಎಂದು ಬರೆದ ನಮ್ರತಾ ಸ್ನೇಹಿತಗೆ ಐ ಲವ್ ಯು ಎಂದಿದ್ದಾರೆ ನಮ್ರತಾ ಗೌಡ ಅವರು. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ನಮ್ರತಾ ಹಾಗೂ ಸ್ನೇಹಿತ್ ಮಧ್ಯೆ ಆತ್ಮೀಯತೆ ಬೆಳೆದಿತ್ತು. ನಮ್ರತಾ ಮೇಲೆ ನನಗೆ ಫೀಲಿಂಗ್ಸ್ ಇದೆ ಅಂತ ಕಿಚ್ಚ ಸುದೀಪ್ ಮುಂದೆ ಸ್ನೇಹಿತ ಓಪನ್ ಆಗಿ ಹೇಳಿದ್ದರು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಲವ್ ಆಗುತ್ತೆ ಅಂತ ನನಗೆ ಅನ್ಸಲ್ಲ, ಹೊರಗಡೆ ನೋಡಿದರೆ ಅಂತ ಹೇಳಿದ್ದರು. ಆದರೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಸ್ನೇಹಿತ್ ಎಲಿಮಿನೇಟ್ ಆಗಿಬಿಟ್ಟರು. ಸ್ನೇಹಿತ್ ಎಲಿಮಿನೇಟ್ ಆದಮೇಲೆ ನಮ್ರತಾ ಬಿಕ್ಕಿ ಹತ್ತರು. ಸ್ನೇಹಿತನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಂತೇಳಿ ನಮ್ರತಾ ಕಣ್ಣೀರು ಸುರಿಸಿದ್ದರು. ಈಗ ನೋಡಿದರೆ ಪರೋಕ್ಷವಾಗಿ ಸ್ನೇಹಿತಗೆ ನಮ್ರತಾ ಐ ಲವ್ ಯು ಎಂದಿದ್ದಾರೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸ್ಕೂಲ್ ಟಾಸ್ಕ್ ಚಾಲ್ತಿಯಲ್ಲಿದೆ. ಸ್ಪರ್ಧಿಗಳು ಶಿಕ್ಷಕರಾಗಿ ವಿದ್ಯಾರ್ಥಿಗಳಾಗಿ ಬದಲಾಗಿದ್ದಾರೆ. ನಮ್ರತಾ ಶಾಲಾ ಬಾಲಕಿಯ ಪಾತ್ರ ನಿರ್ವಹಿಸುತ್ತಿದ್ದಾರೆ. ಈ ವೇಳೆ ಸ್ಲೇಟ್ ಮೇಲೆ ಐ ಲವ್ ಯು ಎಂದು ನಮ್ರತಾ ಅವರು ಬರೆದಿದ್ದಾರೆ. ಆಗ ಶಿಕ್ಷಕಿಯ ಪಾತ್ರ ನಿರ್ವಹಿಸುತ್ತಿದ್ದ ತನಿಷಾ ಯಾರಿಗಾಗಿ ಬರೆದಿದ್ದು ಅಂತ ಕೇಳಿದರು. ಅದಕ್ಕೆ ಟ್ರಾನ್ಸ್ಫರ್ ಆಗಿ ಹೋದ ಹುಡುಗನಿಗಾಗಿ ಬರೆದಿದ್ದು ಎಂದು ಎಲಿಮಿನೇಟ್ ಆದ ಸ್ನೇಹಿತ್ ಕುರಿತಾಗಿ ಅಂತ ನಮ್ರತಾ ಹೇಳುತ್ತಾರೆ. ಅಲ್ಲಿಗೆ ಸ್ನೇಹಿತಗೆ ನಮ್ರತಾ ಐ ಲವ್ ಯು ಎಂದು ಬರೆದಿದ್ದು ಅಂತ ಸ್ಪಷ್ಟವಾಗಿ ಆಗಾಯಿತು. ಹಾಗಾದ್ರೆ ನಮ್ರತಾ ಹೃದಯದಲ್ಲೂ ಸ್ನೇಹಿತ್ ಕುರಿತಾಗಿ ಪ್ರೀತಿ ಚಿಗುರಿದೆಯಾ? ಸ್ನೇಹಿತ್ ಔಟ್ ಆದ್ಮೇಲೆ ನಮ್ರತಾ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಸ್ನೇಹಿತ್ ಮೇಲೆ ಪ್ರೆಷರ್ ಹಾಕಿದ್ದ ತನಿಷಾ ಸಂಗೀತನ ಸುಮ್ಮನೆ ಬಿಡಬಾರದು ಅಂತ ವಿನಯ್ ಜೊತೆಗೆ ನಮ್ರತಾ ಶಪಥ ಮಾಡಿದ್ದರು. ಈಗ ಐ ಲವ್ ಯು ನಮ್ರತಾ ಬರೆದಿರೋದನ್ನ ನೋಡಿದ್ರೆ ಹೊಸ ಲವ್ ಸ್ಟೋರಿ ಶುರುವಾಗುತ್ತೆ ಎಂದು ಕಾದು ನೋಡಬೇಕಾಗಿದೆ. ಹಾಗೆ ನೋಡಿದ್ರೆ ಕಳೆದ ವಾರ ಸ್ನೇಹಿತ್ ಮೇಲೆ ನಮ್ರತಾ ಮುನಿಸಿಕೊಂಡಿದ್ದರು. ಕ್ಯಾಪ್ಟನ್ಸಿ ರೇಸ್ನಿಂದ ನಮ್ರತಾ ಅವರನ್ನು ಹೊರಗಿಟ್ಟ ಸ್ನೇಹಿತ್. ಇದರಿಂದ ಬೇಸರಗೊಂಡಿದ್ದ ನಮ್ರತಾ ಅವರು, ಯಾವ ಫ್ರೆಂಡ್ ಪೊಟಗೋಸಿ ಫ್ರೆಂಡ್, ನೀವು ನನ್ನ ನಂಬಿಕೆ ಕಳ್ಕೊಂಡ್ರೆ ಅಂತೆಲ್ಲ ಸ್ನೇಹಿತ್ ಹೇಳಿದ್ದರು. ಕೊನೆಗೆ ಸ್ನೇಹಿತ್ ಎಲಿಮಿನೇಟ್ ಆದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಾಲಿಡುವ ಮುನ್ನ ನಮ್ರತಾಗೆ ವಿಶೇಷ ಅಧಿಕಾರವನ್ನು ಕೊಟ್ಟು ಹೋಗಿದ್ದರು. ಸ್ನೇಹಿತ್ ಔಟ್ ಆದ್ಮೇಲೆ ಗಳಗಳನೆ ಹತ್ತಿದ್ದ ನಮ್ರತಾ, ಸ್ನೇಹಿತ್ ಅಷ್ಟು ಕೆಟ್ಟದಾಗಿ ಆಟವಾಡಿದ್ರ, ಅವಿನಾಶ್ಗಿಂತ ಕೆಟ್ಟವಾಗಿ ಆಟವಾಡಿದ್ರ, ಬೇರೆಯವರಿಗಿಂತ ಕೆಟ್ಟವಾಗಿ ಆಟವಾಡಿದ್ರ ಎಂದು ಪ್ರಶ್ನಿಸಿದ್ದರು. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.